ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಪ್ಲೈನ್ ಕುಷ್ಕಾಗೆ, ಪ್ಲೈನ್ ವೈಟ್ ಪಲಾವ್ಗೆ ಮತ್ತು ರೈಸ್ ಬಾತ್ಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರು. ಅದಿಲ್ಲದೆ ದೋಸೆಗೆ, ಚಪಾತಿಗೆ, ಪೂರಿಗೆ, ಇಡ್ಲಿಗೆ ಎಲ್ಲದಕ್ಕೂ ಕೂಡ ಸೆಟ್ ಆಗುತ್ತೆ. ಪ್ಲೈನ್ ಕುರ್ಮಾ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ತರಕಾರಿ ಬಳಸಿಲ್ಲ. ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಸಾಲೆ ಹಾಕಬೇಕಾಗುತ್ತೆ. ನಾನು ಇಲ್ಲೊಂದು 4ರಿಂದ 5 ಜನಕ್ಕೆ ಮಾಡ್ತಾ ಇರೋದ್ರಿಂದ ಇಷ್ಟು ಮಸಾಲೆ ಹಾಕಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಒಂದು 1/4 ಸ್ಪೂನಷ್ಟು ಸೋಂಪು ಕಾಳು ಹಾಕಿದ್ದೀನಿ. ಸೋಂಪು ಅಂದರೆ ಬಡಿ ಸೋಂಪು. ಒಂದು 5ರಿಂದ 6 ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಇಲ್ಲ ಅಂತಂದರೆ ಕಡಲೆ ಬೇಕಾದ್ರೆ ಹಾಕಬೇಕಾಗುತ್ತೆ. ಕಡಲೆ ಇತ್ತು ಅಂದರೆ ಕಡಲೆ ಹಾಕಿ, ಇಲ್ಲಾಂದರೆ ಗೋಡಂಬಿ ಹಾಕಿ. ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕಬೇಕು. 2 ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ, ಬಿಳಿ ಎಳ್ಳು. 2 ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ. ಗಸಗಸೆ, ಎಳ್ಳು ಇವೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕಿಷ್ಟೇ ರುಬ್ಕೊಳ್ಳೋದು, ಬೇರೆ ಜಾಸ್ತಿ ಏನು ರುಬ್ಬೋದು ಬೇಡ. ನೋಡಿ, ಇದು ಈ ಥರ ಮಸಾಲೆ ಹಾಕಿ ನಾವು ಕುರ್ಮಾ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಮನೆಗಳಲ್ಲಿ, ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ಇರುತ್ತೆ. ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಇಡೀ ಗರಂ ಮಸಾಲೆ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಕಾಯಿ, ಕಲ್ಲುವ್ವ ಇದ್ರೆ ಸ್ವಲ್ಪ ಜಾಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕೋಬೇಕಾಗುತ್ತೆ. ಜನ ಹತ್ರ ಜಾಕಾಯಿ ಇರಲಿಲ್ಲ, ಹಾಗಾಗಿ ಅದೊಂದು ಸ್ಕಿಪ್ ಮಾಡಿದ್ದೀನಿ. ಅದು ಹಾಕಿದ್ರೆ ಘಮ ಘಮ ಅಂತ ಇರುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಅದ್ರ ಫ್ಲೇವರ್ ಬಿಡಬೇಕು ಎಣ್ಣೆಯಲ್ಲಿ. ಅಲ್ಲಿ ತನಕ ನಾನು ಇದನ್ನು ರೋಸ್ಟ್ ಮಾಡ್ಕೋತೀನಿ. ಇದಕ್ಕೆ ನಾನು ಬರೀ ಈರುಳ್ಳಿ ಹಾಕ್ತಾಯಿದ್ದೀನಿ, ಯಾಕಂದರೆ ಅದಕ್ಕೆ ಯಾವುದೇ ರೀತಿ ನಾನು ತರಕಾರಿ ಹಾಕಿಲ್ಲ. ತರಕಾರಿ ಹಾಕದೆ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ರೈಸ್ಗೆ ಎಲ್ಲದಕ್ಕೂ ಇದು ಸೆಟ್ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಇದು ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೇಮ್ ಮದುವೆ ಮನೇಲಿ ಸಿಗುತ್ತಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಈರುಳ್ಳಿ ಎಲ್ಲ ಕೆಂಪಾಗಂಗೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲೊಂದು 4 ಹಸಿಮೆಣ್ಸಿಕಾಯಿನ ಸೀಳಿ ಇಟ್ಕೊಂಡಿದ್ದೆ. ಆ ಈರುಳ್ಳಿಗೆ ಹಸಿಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಯಾವ ರೀತಿ ರೋಸ್ಟ್ ಮಾಡಬೇಕಂದ್ರೆ ಈರುಳ್ಳಿ ಕೆಂಪಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ಥರ ಹುರಿದು ನಾವು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1ರಿಂದ 1.5 ಸ್ಪೂನಷ್ಟು, ಚಿಕ್ಕ ಸ್ಪೂನ್ ಆಗಿರೋದನ್ನೇ ನಾನು ಒಂದು ದೊಡ್ಡ 2 ಸ್ಪೂನಷ್ಟು ಹಾಕ್ತೆ ಒಂದೇ ಸಲ. ಜನ ಜಾಸ್ತಿ ಇದ್ದಾರೆ ಅಂದರೆ 1.5 ಸ್ಪೂನ್ ಇಲ್ಲ 2 ಸ್ಪೂನ್ ಕೂಡ ಹಾಕ್ಕೋಬೋದು. ಯಾಕಂದರೆ ಇದು ಗರಂ ಮಸಾಲೆ ನಾವು ಜಾಸ್ತಿ ಏನೂ ಹಾಕ್ತಿರೋದ್ರಿಂದ, ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಇದಕ್ಕೆ ನಾನು 1 ಹಿಡಿಯಷ್ಟು ಬಟಾಣಿ ಹಾಕಿದ್ದೀನಿ. ಬಟಾಣಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ನೋಡಿ, ಒಂದು 2 ಟೊಮೊಟೊನ ಉದ್ದುದ ಕಟ್ ಮಾಡಿಟ್ಕೊಂಡು ಉಪ್ಪು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಟೊಮೊಟೊದಲ್ಲಿರೋ ನೀರಿನಂಶ ಬಿಡಬೇಕು. ಪ್ಲೇಟ್ ಮುಚ್ಚಿ ನಾವು ಬೇಯಿಸ್ಬೇಕಾಗುತ್ತೆ. ಇದು ಮಾಡಬೇಕಾದ್ರೆ ಮನೆ ಘಮ ಘಮ ಅಂತ ಇತ್ತು, ಅಷ್ಟು ಚೆನ್ನಾಗಿತ್ತು. ನಾವು ಶುಂಠಿ ಬೆಳ್ಳುಳ್ಳಿ ಹಾಕ್ತಿದ್ದಂಗೆ ಅಡುಗೆಗೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೆ ಖಾರಕ್ಕೆ ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ಕೂಡ ಹಾಕಿರೋದ್ರಿಂದ ನೋಡಿ ಹಾಕೋಬೇಕಾಗುತ್ತೆ. ಧನಿಯಾ ಪುಡಿ 1 ಸ್ಪೂನು, ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಮತ್ತು ಗಸಗಸೆ, ಎಳ್ಳೆಲ್ಲನೂ ಅದನ್ನು ನೈಸಿಗೆ ರುಬ್ಕೊಂಡಿದ್ದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಅಂದರೆ, ಪಕ್ಕ ಹೋಟೆಲಲ್ಲಿ ಮದುವೆ ಮನೆಗಳಲ್ಲೆಲ್ಲ ಪಲಾವ್ ಜೊತೆಗೆ ಹಾಕ್ತಾರಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಸೋಂಪೆಲ್ಲ ಹಾಕಿರೋದ್ರಿಂದ ಅದೇ ಫ್ಲೇವರು, ಅದೇ ರುಚಿ ಕೊಡುತ್ತೆ ನಮಗೆ. ಈಗ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ತೆಳ್ಳಗೆ ಮಾಡೋದು ಬೇಡ, ಒಂದು ನಾರ್ಮಲಾಗಿ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ, ಒಂದು ಮೀಡಿಯಮಾಗಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪುದೀನ ಸೊಪ್ಪು ಕೂಡ 1 ಹಿಡಿ ಹಾಕಿದ್ದೀನಿ. ಯಾಕಂದರೆ ಇದು ಕುರ್ಮಾ ಅಂತ ಬಂದಾಗ ಪುದೀನ ಫ್ಲೇವರ್ ಬಿಡಬೇಕಾಗುತ್ತೆ. ಹಾಗಾಗಿ ಪುದೀನ ಸೊಪ್ಪು 1 ಹಿಡಿ ಪುದೀನ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ದೀನಿ. ಜಾಸ್ತಿ ಗರಂ ಮಸಾಲೆ ಹಾಕಿಲ್ಲ, ಯಾಕಂದರೆ ಇದು ನಾನು ವೈಟ್ ಪಲಾವ್ಗೆ ಮಾಡಿರೋದ್ರಿಂದ. ಯಾಕಂದರೆ ಪಲಾವ್ಗೂ ನಾವು ಗರಂ ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಕಮ್ಮಿನೇ ನಾನು ಗರಂ ಮಸಾಲೆ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವೈಟ್ ಪಲಾವ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಯಿತು. ಪಕ್ಕ ಮದುವೆ ಮನೆಯಲ್ಲೇ ತಿಂತಾಯಿದ್ದೀವೇನೋ ಅಂತ ಅಷ್ಟು ಟೇಸ್ಟ್ ಇತ್ತು. ಆ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ. ನೋಡಿ, ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಜಾಸ್ತಿ ನೀರು ಬೇಡ, ಜಾಸ್ತಿ ಗಟ್ಟಿಗೂ ಮಾಡೋದು ಬೇಡ, ಒಂದು ಹದವಾಗಿರಬೇಕು. ನೋಡಿ, ಇವು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಕಮ್ಮಿ ಇತ್ತು ಅಂದರೆ ಖಾರ ಕಮ್ಮಿ ಇತ್ತು ಅಂದರೆ ಖಾರ ಹಾಕೋಬೇಕು. ನೋಡಿ, ಕಲರ್ಫುಲ್ ಆದಂಥ ಪ್ಲೈನ್ ಕುರ್ಮಾ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. 1-2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಯಾಕಂದರೆ ಬಟಾಣಿ ಹಾಕಿರೋದನ್ನು ಬಟಾಣಿ ಬೇಯಬೇಕಲ್ವ, ಹಾಗಾಗಿ ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ನಮ್ಮ ಫೈನಲಾಗಿ ಮನೆ ಫುಲ್ಲು ಘಮ ಘಮ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತಂದರೆ ಹೋಟೆಲಲ್ಲೂ ಹೋಗಿ ತಿನ್ನಬೇಕು ಅಂತ ಅನ್ಸೋದಿಲ್ಲ. ಈ ಥರ ನಾವು ಮನೇಲೇ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.